ಹೇಗಿರ್ತೈತಿ ಅಲ್ಲಿ ಯಾಕೆ ಮಕ್ಕೊಂಡಿರ್ತೀವಿ ನಾವು? ಯಾಕೆ ಹೇಳು? ಈ ಮನೇನ್ ದೇವ್ರು ನೋಡೋಯ್ತು, ಮನೇನ್ ದೇವ್ರ ನೋಡಕ್ ಆಗ್ಲಾರ್ದ ಅಲ್ಲಿ ಮಕ್ಕೊಂಡಿರ್ತೀವಿ. ಅಕ್ಕ ನೋಡ ಹಿಂಗೆಲ್ಲ ಮನಸ್ಸೊಳಗವ್ರೆಲ್ಲ ಇರ್ತೈತಿ, ಅದಕ್ಕೆ ಹೇಳೋದು. ನಿಮ್ ಮನಸ್ಸು ನಮ್ಮ ಮನಸ್ಸು ಹಾಲಿನಂತ ಮನಸ್ಸು, ಬಂಗಾರದ ಗುಣಗಳು ನಮಗ. ಬೇಡ, ನನ್ನ ಪ್ರಾಸ್ ಬಾಳ ಕ್ಯಾಟ್ರತ್. ಅದೇ ನಿಮ್ ಮನಸ್ಸು, ಅದೇ ನಿಮ್ ಮನಸ್ಸು ಚೈನಾ ಬಜಾರ್. ಹೌದು, ನಮ್ದು ಚೈನಾ ಬಜಾರ, ನಿಮ್ದು ಬಿಗ್ ಬಜಾರ. ನಮ್ದೇನ್ ಬಿಗ್ ಬಜಾರ್ ಅಲ್ಲ, ಅದು ನಿಮ್ದದು. ನಿಮ್ದು ಏನು ಪಸಾರಿ ಕಮ್ಮನಿ ಏನಂತಾರದು? ಏನಂತಾರ? ನಮ್ಮ ಗೋಲ್ಗುಂಬದು ನಮ್ಮ ಬಿಜಾಪುರದಾಗ ಇಟ್ಟು ದೊಡ್ಡ ಪಸಾರಿ ಕಮ್ಮನಿ ಇರ್ತಿತ್ತು. ಪಸಾರಿ ಕಮ್ಮನ್, ಪಸಾರಿ ಕಮ್ಮನ್, ಪಾರ ಕಮ್ಮನ್ ಅಲ್ಲ, ಅದು ಒಂದು ಪಸಾರಿ ಕಮ್ಮನ್ ಐತಿ. ಚೌದಾ ಕಮಾನ್ ಇರ್ಬೇಕು. ಅದಕ್ಕೆ ಅದು ದೊಡ್ಡದೈತಿ, ನಿಮ್ ಮನಸ್ಸು ಅಷ್ಟು ದೊಡ್ಡದಾಗಿರುತ್ತಂತ ತಿಳ್ಕೊ. ಏನದು? ಹೆಣ್ಮಕ್ಳ ಮನಸ್ಸು ಊರ್ ರಗಸಿ ಬಾಗ್ಲಿದ್ದಂಗಂತ ಹಿರಿಯರು ಹೇಳ್ತಾರ, ನಾ ಹೇಳಿದ್ದಲ್ಲ. ಟ್ರ್ಯಾಕ್ಟರ್ನೂ ಹೋಗ್ತೈತಿ, ಲಾರಿನೂ ಹೋಗ್ತೈತಿ, ಸೈಕಲ್ಲು ಹೋಗ್ತೈತಿ. ಅಲ್ಲಲ್ಲ, ನಿಮ್ ಮನಸ್ಸು ಆಗಂತ್ರ ಯಾಕತ್ ಕೇಳ, ನಮ್ಗೆ ಯಾವ್ದು ರಿಜೆಕ್ಟ್ ಮಾಡಿ ನೀವು? ನಾವು ಲವ್ ಮಾಡಿದ್ರೆ ಎಷ್ಟು ನಿಯತ್ತಿರ್ತೀವಿ ಗೊತ್ತಾ ನಿನಗೆ? ಅಯ್ಯೋ ಸಿಕ್ಕಾಪಟ್ಟೆ. ಒಂದ್ ನಿಮಿಷ ಕೇಳ, ಇಲ್ಲಿ ಕೂತಾರ ಹಿರಿಯರ, ಕುಂತಾರ. ಇವರು ಒಂದ್ ಟೈಮ್ ಲವ್ ಮಾಡಿ ಲಗ್ನ ಆಗ್ಯಾರ. ನಾ ನೇರವಾಗಿ ಮಾತಾಡ್ತಿದ್ದ ತಪ್ಪು ತಿಳ್ಕೊಬೇಡಿ ನೀ. ಎಕ್ಸಾಂಪಲ್ ಕಾಕಂದಿಗೆ ಲಗ್ನ ಆಗಿ ನನ್ನ ವಯಸ್ಸಿನ ಮಗ ಇರಬಹುದು. ಇದ ನಾಗರ ಮನವಳ್ಳಿ ಜಾತ್ರೆಗ ಕಾಕ ಈಚೆಗೆ ನಿಂತಿರ್ತಾನ, ಚಿಗವನ ಕರ್ಕೊಂಡ್ ನನ್ನಷ್ಟ ಹತ್ರ ಮಗನ ಕರ್ಕೊಂಡ್ ಮಗ್ಲ ನಿಂತಿರ್ತಾನೆ ಜಾತ್ರೆ ಮಾಡಕ. ಲವ್ ಆಗಿ 40 ವರ್ಷ ಆಗಿ ಹೋಗೈತಿ. ಆದ್ರೂ ಆಚೆ ಕಡೆ ಮಾಜಿ ಡವ್ ಬಂದಾಗ ಕಾಕನ ಮನಸ್ಸು ಹೇಳ್ತಿರತ್ತ, ಲೇ ದೋಸ್ತ ನಿನ್ನ ಡವ್ ಬಂದು ನಿಂತೈತಿ ನೋಡ್ಲೆ ಅಲ್ಲಿ ಅಂತ. ನಾವೇನ ಹುಲಿ ಕಿತ್ತಕ್ ರೆಡಿ ಇದೆ. ಅವೇ ಕೇಳೋದಿರೋದಿಲ್ಲ, ಅಲ್ಲಿ ಕಸ ತೆಗೆದಿರುತ್ತೆ. ಕುರುಪಿಲೆ ಹುಲಿ ಕಿತ್ತೀವಿ ನಾವು. ಕುರುಪಿಲೆ ಹುಲಿ ಕಿತ್ತದ, ಖರ್ಕಿ ಖರ್ಕಿ ಕಿತ್ತೀವಿ, ಖರ್ಕಿ ಇರ್ತಾವ ನೋಡು. ನಾನು ರಗಡ ತಗದ ಮಾಡಿನ ಕಾಕ, ಆದ್ರೆ ಕುರುಪಿಲೆ ಕಿಳೋದು ಇಲ್ಲಿ ನೋಡಿಲ್ಲ. ಕರೆ ಹೇಳಿ ಕೊಯ್ದಿಲ್ಲ ಕುರುಪಿಲೆ. ಕುಡುಗಲೆ ಲಕ್ಷ್ಮಣ ಬಂದ ಕಾಕ ಬರೀ ಕೆತ್ತು ಮಾಡ್ಯಾನ, ದಿಂಡು ಬಡಿದು ಕೆತ್ತು. ನಾವು ಎಲ್ಲ ಕೆಲಸ ಮಾಡಿರ್ತೀವ್ರಿ, ನಮ್ಮ ಹೆಣ್ಮಕ್ಳ ಕಷ್ಟ ನಮ್ಗ ಗೊತ್ತು. ಮನ್ಯಾಗ ಮಾಡ್ಬೇಕು, ಒಗ್ಯಾಣ ಅಗಿಬೇಕು, ಮುದ್ರಿ ಕಿತ್ತಿಕ್ಬೇಕು, ಅಡಿಗೆ ಮಾಡಿ ಹಾಕ್ಬೇಕು, ನಿಮ್ ಇಸ್ತ್ರಿ ಹೊಳಗ್ ಕೊಡ್ಬೇಕು. ಮಾಡ್ತೀನಿ ನಮ್ಮ ಮನ್ಯಾಗ ನಾವು ಮಾಡ್ತೀವಿ, ಮಂದಿ ಮನೆ ಬೇರೆ ಮಾಡೋದು ಲಕ್ಕಕ್ಕ ಮಾಡ್ತೀವಿ. ಅಂದ್ರೆ ಹೆಣ್ಮಕ್ಳ ಕಷ್ಟ ಎಷ್ಟು ಇರ್ತೈತೆ ನಮಗ ಗೊತ್ತು. ನಮ್ಮ ಕಷ್ಟ ಎಷ್ಟಿರುತ್ತೆ ನಮಗ್ ಗೊತ್ತು. ಏನಿರ್ತೈತಿ ನಿಮಗೇನು? ದಿನ ಒಂದ ಮನೆಗೆ ಎಷ್ಟಿರ್ತೀವ ಕಾಕ. ಅದಕ್ಕ ಅವನು ಇವತ್ತು ಮುಂಜಾನೆ ಮುಂದೆ ಬಂದ ಕೂತಾನೆ. ಅಂದ್ರ ಮಾತಿನರ್ಥ ಎಡ್ಡೆಡ್ಡ 3-4 ಮೇಂಟೈನ್ ಮಾಡ್ತಾರಂತ. ಅವೇ ನಮ್ಮ ಬೆಳಗಾವಿ ಜಿಲ್ಲೆ ಕಬ್ಬಿನ ಇಂಜನ್ ಹೆಂಗಿರ್ತಾವ ಅಂದ್ರೆ ಟ್ರ್ಯಾಕ್ಟರ್ ಪವರ್ಫುಲ್ ಇರ್ತಾವ. ಅದಕ್ಕ 2 ಹಾಕಿ ಜಗ್ಗಿಸ್ತೀವಿ ನಾವು. ಹೈಗರ್ ಟಾಪ್ ಹಾಕಿದಂದ್ರೆ ಸುಮ್ಮನೆ ಹತ್ತಬೇಕೈತಿಪ್ಪ. ನಮ್ಮ ಲಕ್ಷ್ಮಣ ಕಾಕ ಹೊಡಿತಾನ ನಿನ್ನ ಕೋಡಿ. ಟ್ಯಾಕ್ಟ್ರಿ ಸಿಂಗಲ್ ಬ್ರೇಕ್ ಮಾಡಿನಂದ್ರೆ ಚಿಕ್ಕೋಡಿಗೆ ಹೋಗುತ್ತೆ ಗಾಡಿ ಒಂದ ಗಜಿಗೆ. ಹಂಗೆಲ್ಲ ಚಿಗಿಸ್ತೇವೆ ಮಾವ. ಅಯ್ಯೋ ನೀ ಆತರಲ್ಲ ಹೊಡಿತೈತಿ ನಾನು ಅನ್ಕೊಂಡಿದ್ದೆ ಬಿಡು. ಅಕ್ಕ ಅದಕ್ಕೆ ಹೇಳೋದು ನೋಡ, ಮಾವಾಗ ಸ್ವಲ್ಪ ಹತ್ತಿಡು, ಮತ್ತ ಅಲ್ಲಿ ಬಿಡಾಕ್ ಹೋಗ್ಬೇಡ. ಓಕೆ, ಥ್ಯಾಂಕ್ ಯು. ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ. ತಡಿ, ಹೂ ಕೊಡುವಾಗ ಹಾರಬೇಕು. ಓಕೆ, ಮಣಕಾಲೂರಿ ಕೊಡಕ. ಅಣ್ಣ ತಂಗಿಯರ ಈ ಬಂದ ಎಲ್ಲಿಂದ ಕರೆಸ್ಲೆ ಅಲ್ಲ, ಯಾ ಸೀನಿ ಯಾ ಹಾಡು ಆಡ್ಬೇಕು ಗೊತ್ತಿಲ್ಲ. ಅವರು ಕಳೆದೆ ಕಾಕಂದ ಕಾಕ ನಾ ಹಾಡ್ತಿಂತ ಸಾಯಿಸೋದ್ರಲ್ಲೀತ ಬಂಟ ರಸಿಕರ ರಾಜ. ಅಲ್ಲ, ಈ ಡೈಲಾಗ್ ಶ್ರೀಸೋಲನ ಹಾಕಿವಿ, ಲಕ್ಷ್ಮಣ ಕಾಕ ಹಾಕಿದ. ಈಗ ನೀನು ಪ್ರಪೋಸ್ ಮಾಡ್ಬೇಕು ಕಾಕ. ಹೆಂಗ ಮಾಡ್ಬೇಕಂದ್ರೆ ಹಿಂದಕ್ಕೂ ಯಾರು ಮಾಡಿರುವರು, ಮುಂದೆ ಯಾರು ಮಾಡಿರ್ಬಾರ್ದು, ದೂರ ನಿಂತು ಮಾಡ ಪ್ರಪೋಸ್. ಒಟ್ಟ ಮುಟ್ಟಂಗಿಲ್ಲ, ನೋ ಅವಾಜ್, ನೋ ಸೌಂಡ್, ನೋ ಟಚ್.